ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಒಂದು ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನಕ್ಕಪ್ಪ ಅಂದರೆ ಡೈಲಿ ಹಂಟ್ ಬಗ್ಗೆ ನಾನು ಈ ಒಂದು ಡೈಲಿ ಹಂಟ್ ಅಪ್ಲಿಕೇಶನ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಫೋನಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ಕ್ರೋಮ್ ಬ್ರೌಸರಲ್ಲಿ ಸರ್ಚ್ ಬಾರಲ್ಲಿ ಹೋಗಬೇಕಾಗುತ್ತೆ. ಸರ್ಚ್ ಬಾರಲ್ಲಿ DH ಕ್ರಿಯೇಟರ್ ಡೈಲಿ ಹಂಟ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. DH ಕ್ರಿಯೇಟರ್ ಡೈಲಿ ಹಂಟ್ ಅಂತ ಸೊ ಇಲ್ಲಿ ಬಂದಿದೆ ಅಲ್ವಾ, ಅದನ್ನ ನಾನು ಸರ್ಚ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಮೇನ್ ವೆಬ್ಸೈಟೇ ಕಾಣ್ತಾ ಇದೆ. ಇದನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಅದೇ ನೀವು ಕ್ರಿಯೇಟರ್ ಆಗೋಕ್ಕೆ, ಓಕೆನಾ. ನೀವು ಡೈಲಿ ಹಂಟಲ್ಲಿ ನೀವು ಕ್ರಿಯೇಟರ್ ಆಗಬೇಕು ಫಸ್ಟು. ಸೊ ಕ್ರಿಯೇಟರ್ ಆದರೆ ನೀವು ಅದರಲ್ಲಿ ನೀವು ದುಡ್ಡನ್ನ ತೊಗೋಬೋದು, ಇನ್ಕಮ್ನ ಮಾಡ್ಕೋಬೋದು. ಸೊ ಇಲ್ಲಿ ನೀವು ಲಾಗಿನ್ ಆಗೋಕ್ಕೆ ಎರಡು ಆಪ್ಷನ್ಸ್ ಇದೆ. ಒಂದು ಫೇಸ್ಬುಕ್ನಿಂದ ಇದೆ, ಒಂದು ಗೂಗಲ್ನಿಂದ ಇದೆ. ಸೊ ನೀವು ಜಿಮೇಲ್ ಮಾಮೂಲಿ ಯಾವುದೇ ರೀತಿ ನೀವು ಜಿಮೇಲಿಂದ ಲಾಗಿನ್ ಆಗಬೇಕಾಗುತ್ತೆ. ಸೊ ಇದು ನಾವು ಸ್ವಲ್ಪ ಡೆಸ್ಕ್ಟಾಪ್ ಮೋಡನ್ನ ಮಾಡ್ಕೋಬೇಕಾಗುತ್ತೆ. ಸೊ ಹೇಗಪ್ಪ ಡೆಸ್ಕ್ಟಾಪ್ ಮೋಡ್ ಮಾಡ್ಕೊಳೋದು ಅಂದರೆ ಒಂದು ಒಂದು ಇದು ಕಂಪ್ಯೂಟರ್ ಥರ ಮಾಡ್ಕೋಬೇಕಂದ್ರೆ ಸೊ ಮೇಲ್ಗಡೆ ಅಲ್ಲಿ 3 ಡಾಟ್ ಕಾಣುತ್ತಲ್ಲ, ಅದನ್ನ ಕ್ಲಿಕ್ ಮಾಡಿದರೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಬರುತ್ತೆ. ಸರಿ, ಅದನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅದು ನೀವು ಕ್ಲಿಕ್ ಮಾಡಿದ್ರೆ ಒಂದು ಸಿಸ್ಟಮ್ ರೀತಿ ಒಂದು ಕಾಣಿಸುತ್ತೆ. ಇಲ್ಲಿ ನಂದು ಗೂಗಲ್ ಟ್ರಾನ್ಸ್ಲೇಟ್ ಆಗುತ್ತೆ. ಸೊ ಅದು ಕನ್ನಡಕ್ಕೆ ಎಕ್ಸ್ಟೆಂಡ್ ಆಗುತ್ತೆ. ಸೊ ಅದು ಮಾಡ್ತೇನೆ. ಈಗ ಇಲ್ಲಿ ನಾನು ಫೇಸ್ಬುಕ್ಲಿಂದ ಲಾಗಿನ್ ಆಗಲ್ಲ, ಗೂಗಲ್ನಿಂದ ನಾನು ನನ್ನ ಜಿಮೇಲಿಂದ ಲಾಗಿನ್ ಆಗ್ತೀನಿ. ಸೊ ಹಾಗಾಗಿ ನಾನು ಅಲ್ಲಿ ಕೊಡ್ತಾ ಇದ್ದೀನಿ. ನೀವು ಅಕಸ್ಮಾತ್ ನೀವು ಫೇಸ್ಬುಕ್ನಿಂದ ಲಾಗಿನ್ ಆಗ್ತೀನಿ ಅಂದರೆ ಅಲ್ಲಿ ಕೂಡ ನೀವು ಲಾಗಿನ್ ಆಗ್ಬೋದು. ಇಲ್ಲಿ ನಾನೀಗ ನನ್ನ ಇಮೇಲನ್ನು ಹಾಕ್ತಾಯಿದ್ದೀನಿ. ಓಕೆ, ನನ್ನ ಇಮೇಲನ್ನು ಹಾಕಿದ್ದೀನಿ. ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಸೊ ವೇಟ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ನಿಮ್ಮ ಫೋನ್ ನಂಬರನ್ನು ಹಾಕಬೇಕಾಗುತ್ತೆ. ಸೊ ಫೋನ್ ನಂಬರ್ ವೆರಿಫಿಕೇಷನ್ ಆಗುತ್ತೆ, ಅದು ಫೋನ್ ವೆರಿಫಿಕೇಷನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮದೇ ಆದ ನಿಮ್ಮ ಫೋನ್ನಲ್ಲಿರುವಂತಹ ಒಂದು ಫೋನ್ ನಂಬರನ್ನು ಹಾಕಬೇಕಾಗುತ್ತೆ. ಸೊ ಏನಕ್ಕಪ್ಪ ಅಂದರೆ ಅದರಲ್ಲಿ ಅವರು ಒಂದು OTP ಕಳಿಸ್ತಾರೆ. ಆ OTPಯನ್ನು ನಾವು ಇಲ್ಲಿ ಹಾಕಿದರೆ ಮಾತ್ರ ಕ್ರಿಯೇಟರ್ ಆಗಲಿಕ್ಕೆ ಒಂದು ಅವಕಾಶ ಇರುತ್ತೆ. ಸೊ ಇಲ್ಲಿ ನಾನು ನನ್ನ ನಂಬರನ್ನು ಹಾಕ್ತಾಯಿದ್ದೀನಿ. ಈಗ ಸೆಂಡ್ OTP ಮೇಲೆ ಕೊಡ್ತಾಯಿದ್ದೀನಿ. ಫೋನ್ ವೆರಿಫಿಕೇಷನ್ಸ್ ಅಂತ ಬಂದಿದೆ, ಎಂಟರ್ OTP. ಸೊ ಈಗ ನನಗೆ ಒಂದು OTP ಬರುತ್ತೆ, ಅದನ್ನ ನಾನು ಇಲ್ಲಿ ಆ್ಯಡ್ ಮಾಡಿದರೆ ವೆರಿಫೈ ಆಗುತ್ತೆ. ಸೊ ನನಗೆ ನೋಡ್ಬೋದು, ಸೊ ಇಲ್ಲಿ ಕಾಣ್ತಾ ಇದೆ ಅಲ್ವಾ, 2149 ಬಂದಿದೆ. 2149 ಒಂದ್ಸಲ ಕನ್ಫರ್ಮೇಷನ್ ಮಾಡ್ಕೊಳ್ಳೋಣ. 2149 ಓಕೆ. ಈಗ ನಾನು ವೆರಿಫೈ ಮೇಲೆ ಕೊಡ್ತಾ ಇದ್ದೀನಿ. ಸೊ ವೆರಿಫೈ ಮೇಲೆ ಕೊಟ್ಟೆ. ಸೊ ವೆರಿಫೈ ಮೇಲೆ ಕೊಟ್ಟಾದಮೇಲೆ ನೀವು ನೋಡ್ಬೋದು ಈ ಥರ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ಸೊ ಇದು ನನ್ನ ಹೊಸ ಪೇಜ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನಿಸುತ್ತೆ. ಇಷ್ಟ ಆಗಲೇಬೇಕು. ಏನಕ್ಕಪ್ಪ ಅಂದರೆ ನೀವು ಇನ್ಕಮ್ ಸೋರ್ಸ್ನ ನೀವು ಆನ್ಲೈನ್ ಇನ್ಕಮ್ ಸೋರ್ಸ್ನ ನೀವು ಸೊ ಹುಡ್ಕೊಂಡು ಬಂದಿದ್ದೀರ. ನಾನು ಇದು ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಶೋ ಆಗುತ್ತೆ, ಅದು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಮತ್ತು ನನ್ನ ಬೇರೆ ಚಾನಲ್ಲು ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗಿ. ಓಕೆ, ಈಗ ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಹೇಳ್ತಾ ಇದ್ದೀನಿ. ಒಂದು ನಿಮಿಷ ಇದ್ರೆ ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ಕ್ರಿಯೇಟ್ ಪೋಸ್ಟ್ ಇದೆ. ಓಕೆ, ಈ ಥರ ನೀವು ನಿಮ್ಗೆ ಒಂದು ಮೇಲ್ ಬಂದಿರುತ್ತೆ ಫ್ರೆಂಡ್ಸಲ್ಲಿ. ಸೊ ನೀವು ಆ ಮೇಲ್ನ ಕ್ಲಿಕ್ ಮಾಡಬೇಕಾಗುತ್ತೆ.
ಸೊ ಆ ಮೇಲಲ್ಲಿ ನಿಮಗೆ ಒಂದು ಮೆಸೇಜ್ ಬಂದಿರುತ್ತೆ, ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ಇಲ್ಲ ನಿಮಗೆ ಡೈರೆಕ್ಟಾಗಿ ಇದು ಕೂಡ ಓಪನ್ ಆಗುತ್ತೆ, ನೀವು ಇಲ್ಲಿ ಕೂಡ ಪೋಸ್ಟ್ ಮಾಡ್ಬೋದು. ಸೊ ಇಲ್ಲಿ ನಿಮಗೂ ವೆರಿಫಿಕೇಷನ್ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನಿಮ್ಮ ಒಂದು ನಮಗೆ ಅಲೋ ಆ್ಯಪಲ್ಲಿ ಗೋಲ್ಡನ್ ವೆರಿಫಿಕೇಷನ್ ಬರುತ್ತಲ್ವ, ಸೊ ಅದೇ ಥರ ನಿಮ್ಮ ಅಕೌಂಟ್ ಕೂಡ ಇಲ್ಲಿ ವೆರಿಫೈಡ್ ಆಗಿ ನಿಮಗೆ ಬಂದಿರುತ್ತೆ. ಹಾಗೆ ಇಲ್ಲಿ ನಾನು ಇಲ್ಲಿ ನೋಡ್ಬೋದು ಫಾಲೋವರ್ಸು, ಪೋಸ್ಟು, ವ್ಯೂಸು, ಕಾಮೆಂಟ್ಸು, ಶೇರ್ಸು, ಲೈಕ್ಸು, ಸೊ ಇದರಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಫ್ರೆಂಡ್ಸ್, ಇದು ನಾನೇನು ಹೇಳೋದಿದೆ, ಇದರಲ್ಲಿ ತುಂಬ ಜಾಸ್ತಿ ಇದೆ. ಇದ್ರ ಬಗ್ಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೂಡ ಇದೆ. ಇದರಲ್ಲಿ ನೆಕ್ಸ್ಟ್ ವೀಡಿಯೋ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಪಾರ್ಟ್ 2 ಬರ್ತದೆ. ಸೊ ಅದರಲ್ಲಿ ಇನ್ನೂ ಇದಕ್ಕಿಂತ ಚೆನ್ನಾಗಿ ಒಂದು ಒಳ್ಳೆಯ ವೀಡಿಯೋ ಮತ್ತು ಇದ್ರ ಬಗ್ಗೆ ಡೈಲಿ ಹಂಟ್ ಬಗ್ಗೆ ಇನ್ನೂ ಯಾವ ಥರ ವೆರಿಫೈ ಮಾಡ್ಕೋಬೋದು ಮತ್ತು ಯಾವ ಥರ ಪೋಸ್ಟ್ ಮಾಡಬೇಕು, ಅದರಲ್ಲಿ ಕಂಡೀಷನ್ಸ್ ಏನಿದೆ, ಹೆಂಗೆ ಅಪ್ಲೈ ಮಾಡೋದು, ಹೆಂಗೆ ಅಪ್ಲೋಡ್ ಮಾಡೋದು ಮತ್ತು ಯಾವ ಥರ ಥಂಬ್ನೇಲ್ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತು ಪಾರ್ಟ್ 3ಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನೀವು ಮಿಸ್ ಮಾಡಿಕೊಡ್ದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಸಬ್ಸ್ಕ್ರೈಬ್ ಆಗೋದ್ರಿಂದ ನಾನು ಮಾಡುವ ಎಲ್ಲ ವೀಡಿಯೋಗಳು ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಶೋ ಆಗುತ್ತೆ, ಅದು ಕೂಡ ಬಾರಿಸಿ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಸೊ ಎಲ್ರಿಗೂ ನಮಸ್ಕಾರ, ಬಾಯ್.